This is awesome. ವಾವ್! ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ರಾಗಪ್ಪ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಮ್ಮ ಈ ಒಂದು ಚಿಕ್ಕ ಪ್ರಯಾಣಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ನೋಡ್ತಾ ಇರುವಂತಹ ಸ್ಕ್ರಂಚಿಗಳು ಸಾಮಾನ್ಯ ಹೇರ್ ಅಸೆಸರೀಸ್ ಮಾತ್ರ ಅಲ್ಲ, ಇವು ಪ್ರೀತಿ, ಕಾಳಜಿ ಮತ್ತು ಸಂತೋಷವನ್ನು ಹಂಚುವ ಒಂದು ಚಿಕ್ಕ ಪ್ರಯತ್ನ. ಈ ಎಲ್ಲ ಸ್ಕ್ರಂಚಿಗಳು ನಮ್ಮ ಪ್ರೀತಿಯಿಂದ, ನಮ್ಮ ಕಾಳಜಿಯಿಂದ ಮಾಡಿರೋಂಥದ್ದು. ನಿಮ್ಮ ಕೂದಲಿಗಷ್ಟೇ ಅಲ್ಲ, ನಿಮಗೆ ಸ್ಟೈಲಿಗೂ ಕೂಡ ಇದು ಅನುಕೂಲ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಕ್ರಂಚೀಸ್ಗಳು ಈಗ ತಾನೇ ರೆಡಿ ಆಗಿರೋಂಥದ್ದು. ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಸ್ಕ್ರಂಚೀಸ್ನ ನಾವು ಮಾಡ್ತೀವಿ. ಅಟ್ರಾಕ್ಟಿವ್ ಹಾಗೆ ಬ್ರೈಟ್ ಕಲರ್ಸಲ್ಲಿ ನಾವು ಈಗ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ತೊಗೊಳ್ತಾ ಇದ್ದ ಹಾಗೇ ನಿಮಗೆ ಯೂನೀಕ್ ಹಾಗೆ ಅಟ್ರಾಕ್ಟಿವ್ ಕಲರ್ಸಲ್ಲಿ ನಾವು ಮಾಡ್ಕೊಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ಹೇಳಿದ್ರೆ ಕೂಡ ನಾವು ನಿಮಗೆ ಒಂದು ಮಾಡಿಕೊಡೋಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗೆಯೇ ಈ ಸ್ಕ್ರಂಚೀಸ್ಗಳು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಬರೀ ಹೇರಿಗಲ್ಲ, ನೀವು ಕೂಡ ನಿಮ್ಮ ಹ್ಯಾಂಡಿಗೂ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ನೀವು ಅದನ್ನು ಎಷ್ಟು ಬೇಕಾದರೂ ಎಲಾಸ್ಟಿಕ್ ಆಗಿರೋದ್ರಿಂದ ನೀವು ಎಳೆದುಕೊಂಡು ಆರಾಮಾಗಿ ಕಂಫರ್ಟೇಬಲಾಗಿ ಟೈ ಮಾಡ್ಕೊಳ್ಬೋದು. ನಿಮಗೆ ಆ ಒಂದು ಸ್ಟೈಲಿಶ್ ಲುಕ್ಕನ್ನು ಈ ಸ್ಕ್ರಂಚೀಸ್ ನಿಮಗೆ ತಂದು ಕೊಡುತ್ತೆ. ಜಾಬ್ಸಿಗೆ ಹೋಗೋರಿಗೆ ಮತ್ತು ಕಾಲೇಜಲ್ಲಿ ಹೋಗ್ತಾ ಇರೋ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಸ್ಟೈಲಿಶ್ ಲುಕ್ಕನ್ನು ಕೊಡುತ್ತೆ. ಹಾಗೆಯೇ ಪುಟ್ಟ ಮಕ್ಕಳಿಗೂ ಕೂಡ ಇದು ತುಂಬಾ ಖುಷಿಯನ್ನು ಉಂಟು ಮಾಡುತ್ತೆ. ಈಗಿನ ಫಂಕ್ಷನ್ಸ್ಗಳಲ್ಲಿ ಅಥವಾ ಮನೆಗೆ ಬಂದ ಅತಿಥಿಗಳಿಗೆ ಅರಿಶಿನ ಕುಂಕುಮದ ಜೊತೆಗೆ ಬ್ಲೌಸ್ ಪೀಸ್ನ ನಾವು ಕೊಡ್ತಾ ಇದ್ದೀವಿ. ಈ ಬ್ಲೌಸ್ ಪೀಸಿಂದ ನಮಗೆ ಯಾವ ಒಂದು ಯೂಸ್ ಇಲ್ಲದೇ ಒಬ್ಬರ ಕೈಯಿಂದ ಒಬ್ರಿಗೆ ಹೋಗ್ತಾ ಇದೆ ವಿನಃ ನಮಗಾಗಿ ಯಾವ ಯೂಸ್ ಕೂಡ ಇಲ್ಲ. ಯಾಕಂತ ಅಂದರೆ ಈಗ ಸಿಗ್ತಾ ಇರೋ ಬ್ಲೌಸ್ ಪೀಸ್ಗಳು ಒಮ್ಮೊಮ್ಮೆ ನಮ್ಮ ಒಂದು ಸೀರೆಗೆ ಮ್ಯಾಚ್ ಆಗದೇ ಇರಬಹುದು, ಅಥವಾ ನಮ್ಮ ಸೈಜನ್ನ ಫಿಟ್ ಆಗದೇ ಇರಬಹುದು. ಹಾಗೆ ನಾವು ಸ್ಟಿಚಿಂಗಿಗೆ ಕೊಟ್ಟಾಗ ಅದಕ್ಕೆ ಒಂದು ಎಕ್ಸ್ಟ್ರಾ ನಾವು ಮನಿ ಪೇ ಮಾಡೋದು ಇರುತ್ತೆ. ಸೊ ಇದು ಬೇರೆಯವ್ರ ಕೈಗೆ ಹೋಗ್ತಾ ಇದೆ ವಿನಃ ನಮಗೆ ಯಾವ ಒಂದು ಯೂಸ್ ಆಗ್ತಾಯಿಲ್ಲ. ಸೊ ಈ ಒಂದು ಅರಿಶಿನ ಕುಂಕುಮ ಕೊಡುವಾಗ ಅಥವಾ ಮನೆಗೆ ಬಂದ ಅತಿಥಿಗಳಿಗೆ ಏನಾದರೂ ಕೊಡಬೇಕಂದಾಗ ಈ ಒಂದು ಸ್ಕ್ರಂಚೀಸ್ನ ನಾವು ಕೊಡಬಹುದು. ಸೊ ಇದು ಟ್ರಾನ್ಸ್ಫರ್ ಒಬ್ರ ಕೈಯಿಂದ ಒಬ್ರಿಗೆ ಹೋಗದೇ ನಮಗೆ ಖುಷಿಯಿಂದ ಕೊಟ್ಟಾಗ ಅವ್ರ ಖುಷಿಯಿಂದ ತುಂಬ ದಿನಗಳ ಬಾಳಿಕೆ ಬರೋದ್ರಿಂದ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಸ್ಕ್ರಂಚೀಸ್ ಇಸ್ ಅ ಬೆಸ್ಟ್ ಐಡಿಯಾ. ಹಾಗೆಯೇ ನೇಮಿಂಗ್ ಸೆರೆಮನಿ ಅಥವಾ ಯಾವುದೇ ಒಂದು ಪುಟ್ ಫಂಕ್ಷನ್ಸಲ್ಲಿ ಕೂಡ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು. ಸೊ ಆವಾಗ ತಗೊಳ್ಳೋರಿಗೆ ಹಾಗೆ ಕೊಡೋರಿಗೆ ಇಬ್ರಿಗೂ ತುಂಬಾ ಖುಷಿಯಿಂದನೇ ಈಸ್ಕೋತಾರೆ, ಖುಷಿಯಿಂದನೇ ಕೊಡ್ತಾರೆ. ಬರೀ ನಾಮಕರಣಗಳಷ್ಟೇ ಅಲ್ಲ, ಈಗಿನ ಬರ್ಡೇ ಪಾರ್ಟೀಸ್, ಅರಿಶಿನ ಶಾಸ್ತ್ರ, ಸೀಮಂತಿಕೆ, ಮದುವೆಗಳಲ್ಲಿ ಕೂಡ ಇದನ್ನು ರಿಟರ್ನ್ ಗಿಫ್ಟ್ಸ್ ಆಗಿ ನಾವು ಯೂಸ್ ಮಾಡಬಹುದು. ಹಾಗೆ ಚಿಕ್ಕ ದೊಡ್ಡ ಎಲ್ಲ ಫಂಕ್ಷನ್ಸಲ್ಲಿ ಕೂಡ ನಾವು ಗಿಫ್ಟ್ಸ್ಗಳಾಗಿ ನಾವು ಇದನ್ನು ಸ್ಕ್ರಂಚೀಸ್ನ ಯೂಸ್ ಮಾಡಬಹುದು. ಸೊ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ನಮಗೆ ಖಂಡಿತ ಆಗಿ ತಿಳಿಸಬಹುದು. ನಾನು ಅದಕ್ಕೆಲ್ಲ ರಿಪ್ಲೈ ಮಾಡ್ತೇನೆ. ಹಾಗೆಯೇ ಇದನ್ನು ಯಾರು ಈ ಸ್ಕ್ರಂಚೀಸ್ನ ತೊಗೊಳ್ಬೇಕು ಅಂತ ಆಸಕ್ತಿ ಇರೋರು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನೊಂದು ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ. ನೀವು ಅಲ್ಲಿ ಮೆಸೇಜ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಹಾಗೆ ನಾವು ಬಲ್ಕ್ ಆರ್ಡರ್ಸ್ ಕೂಡ ನಾವು ತೊಗೊಳ್ತೀವಿ. ಸೊ ನಿಮ್ಮ ಒಂದು ಸಹಕಾರ ನಮಗೆ ಸದಾ ಬೇಕೇ ಬೇಕು, ಸದಾ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.